ಚಿಂಟು, ಯಾಕಪ್ಪ ಇಷ್ಟು ಹಠ ಮಾಡ್ತಿದ್ಯಾ? ನನ್ನ ಮುದ್ದು ಬಂಗಾರ ಅಲ್ವಾ? ಅಮ್ಮ ಇವಾಗ ಬರಲ್ಲ ಕಣೋ. ಡೈಲಿ ನಾನೇ ತಾನೇ ನಿನಗೆ ತಿನ್ನಿಸ್ತಾ ಇರೋದು. ಯಾಕೆ ಇವತ್ತಿಷ್ಟು ಹಠ ಮಾಡ್ತಾ ಇದೀಯಾ? ನೋಡ್ ಮಗ್ನೆ, ಚೂರೇ ಚೂರು ತಿನ್ನು. ಇಲ್ಲ ಅಂದ್ರೆ ಹೊಟ್ಟೆ ಖಾಲಿ ಆಗುತ್ತೆ. ಆಮೇಲೆ ಗುಮ್ಮ ಬರುತ್ತೆ ಮಗ್ನೆ. ನನ್ನ ಮಾತು ಕೇಳೋ. ಪ್ರೀತಿ ಅವಾಗಿಂದ ಚಿಂಟು ಆ ಥರ ಅಳ್ತಾ ಇದ್ದಾನೆ. ಆದರೂ ಕೇಳಿಸ್ಕೊಂಡ್ರು ಕೇಳಿಸ್ದೇ ಇರೋ ಹಾಗೆ ಹೋಗ್ತಾನೆ ಇದೆಯಲ್ಲ. ಒಂದ್ಸಾರಿ ಇಲ್ಲಿ ಬಂದು ಅವನಿಗೆ ಸ್ವಲ್ಪ ಊಟ ಮಾಡಿಸ್ಬಾರ್ದಾ? ಏನು? ನಾನು ಮಗುಗೆ ಊಟ ಮಾಡಿಸೋದಾ? ನೋಡಿ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಕಾರ್ತಿಕ್ ಜೊತೆ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟು ನಾನಿಲ್ಲಿ ನಿಮ್ಮ ಚಾಕ್ರಿ ಮಾಡ್ಕೊಂಡು ಕೂರೋದಕ್ಕಾಗಲ್ಲ. ಹೇಗೋ ಮನೇಲಿ ನೀವು ಇದ್ದೀರಾ ತಾನೇ? ಇಷ್ಟು ದಿನನೂ ನೀವೇ ತಾನೇ ನೋಡ್ಕೋತಾ ಇದ್ದಿದ್ದು. ಚಿಂಟುನ ನೀವೇ ನೋಡ್ಕೊಳ್ಳಿ. ಅವನಿಗೆ ಹೇಗಾದರೂ ಸಮಾಧಾನ ಮಾಡಿ ಊಟ ಮಾಡಿಸಿ. ನನಗೆ ಸಮಾಧಾನ ಮಾಡಿ ಊಟ ಮಾಡಿಸೋ ಅಷ್ಟೆಲ್ಲ ಟೈಮ್ ಇಲ್ಲ. ಓಕೆನಾ? ನನಗೆ ಲೇಟ್ ಆಗ್ತಾ ಇದೆ. ನಾನು ಹೊರಡ್ತಾ ಇದ್ದೀನಿ. ಚಿಂಟು, ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾಳೆ ಕಣೋ. ಅವಳು ತುಂಬ ಬ್ಯುಸಿ ಇದ್ದಾಳೆ. ಹಾಗಾಗಿ ಇವತ್ತು ನಿನ್ನ ಜೊತೆ ಊಟ ಮಾಡೋದಕ್ಕಾಗಲ್ಲ. ನೋಡು, ಬರ್ತಾ ನಿನಗೋಸ್ಕರ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದಾಳೆ. ನೀನು ಅಳ್ದೆ ಊಟ ಮಾಡಿದ್ರೆ ಬರುವಾಗ ತುಂಬ ಚಾಕ್ಲೇಟ್ ತೊಗೊಂಡು ಬರ್ತಾಳೆ. ನೀನು ಹೀಗೆ ಅಳ್ತಾ ಕೂತ್ಕೊಂಡ್ರೆ ನಾನು ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ, ಚಾಕ್ಲೇಟ್ ಏನೂ ತರಬೇಡ, ನಿನ್ನ ಮಗ ಸ್ವಲ್ಪನೂ ಊಟ ಮಾಡಿಲ್ಲ, ಬೆಳಗ್ಗೆಯಿಂದ ಅಳ್ತಾನೆ ಇದ್ದಾನೆ ಅಂತ. ಹಾಗಾಗಿ ಹಾಗೆ ಬಾ ಅಂತ ಹೇಳ್ತೀನಿ. ಛೇ, ನನ್ನ ಕ್ಷಮಿಸ್ಬಿಡು ಕಂದ. ಏನು ಮಾಡಲಿ ಹೇಳು? ನಿಮ್ಮಮ್ಮಂಗೆ ನಾನು ನೀನು ಈ ಸಂಸಾರ ಇದು ಯಾವುದು ಬೇಡ ಕಣೋ. ಅವಳಿಗೆ ಅವನೊಬ್ಬ ಇದ್ರೆ ಸಾಕು. ಅವನ ಜೊತೆಗೆ ಎಲ್ಲಿ ಬೇಕಾದರೂ ಹೋಗ್ತಾಳೆ. ಎಲ್ಲ ಗೊತ್ತಿದ್ರೂ ಏನೋ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ನಾನು. ಏನು ಮಾಡಲಿ ಹೇಳು? ಎಲ್ಲನೂ ನೋಡಿಕೊಂಡು ಸುಮ್ಮನೆ ಇರಬೇಕು. ಸುಮ್ಮನೆ ಇರೋದಕ್ಕೆ ಕಾರಣ ನೀನೇ ಕಣೋ. ಇವಾಗ ನಾನು ಕೋಪ ಮಾಡಿಕೊಂಡು ಅವಳು ನನ್ನಿಂದ ದೂರ ಮಾಡಿಬಿಟ್ರೆ ಆಮೇಲೆ ನೀನು ತಾಯಿ ಇಲ್ದೇನೆ ತಬ್ಲಿ ಆಗ್ಬಿಡ್ತೀಯ. ನನಗದಿಷ್ಟ ಇಲ್ಲ. ಅದಕ್ಕೆ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹೇಗೋ ಸಹಿಸ್ಕೊಂಡು ನಿನ್ನ ಮುಖ ನೋಡಿಕೊಂಡು ಸಂತೋಷವಾಗಿರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನಗೆ ಕ್ಷಮಿಸ್ಬಿಡು ಮಗನೆ. ಪ್ರೀತಿ ಮತ್ತೆ ರವಿ ಮದುವೆ ಆಗಿ ಕೆಲವು ವರ್ಷಗಳಾಗಿರುತ್ತೆ. ಇದು ಮನೆಯವ್ರು ನೋಡಿರೋ ಸಂಬಂಧನೇ ಆಗಿರುತ್ತೆ. ರವಿ ಪ್ರೀತಿನ ಮದುವೆ ಆದಾಗಿಂದಾನು ಅವಳನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೆ ಒಂದು ಪುಟ್ಟ ಕಂದ ಕೂಡ ಇರ್ತಾನೆ. ಮದುವೆ ಆಗಿ ಸ್ವಲ್ಪ ಸಮಯಕ್ಕೆ ಪ್ರೀತಿ ತುಂಬಾನೇ ಬದಲಾಗ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ಗಂಡ ಮಗು ಇದು ಯಾವುದ್ರ ಬಗ್ಗೆನೂ ಕೇರ್ ಇಲ್ದೇನೆ ಯಾವಾಗಲೂ ಕಾರ್ತಿಕ್ ಜೊತೆ ಸುತ್ತೋದು, ಓಡಾಡೋದು, ಅವನ ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದು ಮಾಡ್ತಾ ಇರ್ತಾಳೆ. ಅರೆ ಇಲ್ಲ ಮಗನೆ, ಅದು ಯಾರೋ ಬೇರೆಯವರು, ನಿನ್ನಮ್ಮ ಅಲ್ಲ. ನಿನ್ನಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ರಾತ್ರಿ ನಿಂಗೋಸ್ಕರ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬರ್ತಾರೆ. ಅವ್ರು ಯಾರೋ ಬೇರೆಯವರು. ನನ್ನ ಕಂದ ಜಾಣ ಅಲ್ವಾ? ನನ್ನ ಮಾತು ಕೇಳ್ತಾನಲ್ವಾ? ನೋಡು, ಅದಮ್ಮ ಅಲ್ಲ ಮಗನೆ. ಸರಿ ಬಾ, ನಾವು ಮನೆಗೆ ಹೋಗೋಣ. ಲೇಟ್ ಆಗ್ತಾ ಇದೆ. ಇನ್ನೇನು ಅಮ್ಮ ಬರೋ ಟೈಮ್ ಆಯಿತು. ಅರೆ ಪ್ರಕಾಶ್, ನೀನೇನು ಇಲ್ಲಿ? ತುಂಬ ದಿನ ಆದಮೇಲೆ ಸಿಗ್ತಾ ಇದೆಯಾ? ಹೇಗಿದೆಯಾ? ಆರಾಮಾ? ನನ್ನ ಬಗ್ಗೆ ವಿಚಾರಿಸೋದು ಆಮೇಲೆ ಇರಲಿ. ಇದೇನೋ ಇದು? ಅಲ್ಲ, ಕಣ್ಣೆದ್ರಿಗೆ ನಿನ್ನ ಹೆಂಡ್ತಿನೇ ಯಾರ್ದೋ ಬೈಕಲ್ಲಿ ಹೋಗ್ತಾ ಇದ್ದಾಳೆ. ಅದು ನಿನಗೆ ಗೊತ್ತಿದ್ರೂ ಕೂಡ ನೀನು ಗೊತ್ತೇ ಇಲ್ದಿರೋ ಹಾಗೆ ನೋಡಿಕೊಂಡು ಸುಮ್ಮನೆ ನಿಂತಿದ್ಯಾ? ಏನೂ ಆಗಿದೆ ನಿನಗೆ? ಮೊದಲೆಲ್ಲ ಹೇಗಿದ್ದೋ ನೀನು, ಆದರೆ ಇವಾಗ ನಿನ್ನ ಹೆಂಡ್ತಿ ಮಾಡ್ತಿರೋ ಅನಾಚಾರಗಳನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದೆಯಲ್ಲೋ? ಅಲ್ಲ ಕಣೋ, ನಿನಗೆ ಸ್ವಲ್ಪನೂ ಕೋಪನೇ ಬರಲ್ವಾ ಏನು? ರವಿ ನನ್ನ ಹೆಂಡ್ತಿನೇ ಹೀಗೆಲ್ಲ ಮಾಡ್ತಾ ಇರೋದು ಗೊತ್ತಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಹೆಂಡ್ತಿಗೆ ಪರಲೋಕ ಕಾಣೋ ಹಾಗೆ ಮಾಡ್ತಾ ಇದ್ದೆ. ನೀನು ನೋಡಿದ್ರೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಮಗನೂ ನೀನೇ ನೋಡಿಕೊಂಡು ಅವಳನ್ನ ಬೀದಿ ಮೇಲೆ ಬಿಟ್ಟಿದ್ಯಾ. ನನಗಂತೂ ಇದೆಲ್ಲ ಸರಿ ಕಾಣ್ತಾ ಇಲ್ಲ. ನಿನಗೆ ಒಳ್ಳೆ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಒಂದ್ಸಾರಿ ನಿನ್ನ ಹೆಂಡತಿ ಹತ್ರ ಮಾತಾಡಿ ಸರಿ ಮಾಡ್ಕೊ. ಇಲ್ಲಾಂದರೆ ಮುಂದೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸರಿ ಕಣೋ, ನನಗೆ ಲೇಟ್ ಆಗ್ತಾ ಇದೆ. ನಾನು ಮನೆಗೆ ಹೋಗಬೇಕು. ಇನ್ನೊಂದು ದಿನ ಸಿಗ್ತೀನಿ ಆಯಿತಾ? ಛೇ, ಇವನಿಗಂತೂ ಯಾರು ಹೇಳಿದ್ರೂ ಬುದ್ಧಿ ಬರಲ್ಲ ಅನ್ಸುತ್ತೆ. ಇವನ್ ಹೆಂಡತಿ ನೋಡಿದ್ರೆ ಯಾರ್ಯಾರ ಜೊತೆನೋ ಸುತ್ತಾಡ್ತಾಳೆ, ತಿರುಗಾಡ್ತಾಳೆ. ಹೋದರೆ ಒಂದು ವಾರಗಟ್ಟೆ ವಾಪಸ್ ಮನೆಗೆ ಬರಲ್ಲ. ಈ ಮಾತು ಇಡೀ ಊರವ್ರ ಬಾಯಲ್ಲೆಲ್ಲ ಆಡ್ತಿದ್ದಾರೆ. ಆದರೆ ಇವನ್ ಮಾತ್ರ ಯಾವುದಕ್ಕೂ ತಲೆಗೆಡ್ಸ್ಕೊಳ್ದೇನೆ ಸುಮ್ಮನೆ ಇವನ್ ಪಾಡಿಗೆ ಇವನಿದ್ದಾನೆ. ಇವನ್ ಹೆಂಡತಿನ
ವಾಯ್ಸ್ ರೈಸ್ ಮಾಡಿ ಕೇಳಿದಿದ್ರೆ ಇಷ್ಟೊತ್ತಿಗಾಗಲೇ ಅವಳು ತೆಪ್ಪಗೆ ಮನೇಲಿ ಇರ್ತಾ ಇದ್ಲು. ಇವನು ಹೀಗೆ ಲೂಸ್ ಬಿಟ್ಟು ಬಿಟ್ಟುನೆ ಇಷ್ಟೆಲ್ಲ ಆಗಿರೋದು ಅನ್ಸುತ್ತೆ. ಹೋಗಿ ಹೋಗಿ ನಾನು ಇವನಿಗೆ ಬುದ್ಧಿ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅವರು ಮನೆಯವರೆಲ್ಲ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ರವಿಗೆ ಏನು ಹೇಳೋದಕ್ಕಾಗ್ತಾ ಇರಲ್ಲ. ಯಾರಿಗೆ ಏನೇ ಹೇಳಿದ್ರು ಮಗನ ಮುಖ ನೋಡ್ಕೊಂಡು ಎಲ್ಲನೂ ಸಹಿಸ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾ ಇರ್ತಾನೆ. ಪಪ್ಪ, ಏನು ಗೊತ್ತಾ, ಮಮ್ಮ ಮತ್ತು ಕಾರ್ತಿಕ್ ಮಾಮ ಒಂದೇ ಕಾರಲ್ಲಿ ಹೋದರು. ನಾನು ಸ್ಕೂಲ್ ಹತ್ರ ಇರುವಾಗ ಮಮ್ಮ ಮತ್ತು ಕಾರ್ತಿಕ್ ಮಾಮ ಒಟ್ಟಿಗೆ ಹೋಗೋದನ್ನು ನೋಡಿದೆ. ಯಾಕೆ ಪಪ್ಪ ಯಾವಾಗಲೂ ಮಮ್ಮ ಕಾರ್ತಿಕ್ ಮಾಮನ ಜೊತೆನೇ ಇರ್ತಾರೆ? ಅರೆ ಚಿಂಟು, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮಮ್ಮ ಏನೋ ಮೀಟಿಂಗ್ ಮೇಲೆ ಅವ್ರ ಜೊತೆ ಹೋಗಿದ್ರು ಅನ್ಸುತ್ತೆ. ನೀನೇನೋ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಇದೆಲ್ಲ ಯಾರು ಹೇಳಿದ್ರು ನಿನಗೆ? ನೋಡು ಚಿಂಟು, ಹೀಗೆಲ್ಲ ಮಾತಾಡಬಾರ್ದು. ಮಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ ಹೇಳು? ನೋಡು, ಹೀಗೆಲ್ಲ ಯೋಚನೆ ಮಾಡಬಾರ್ದು. ನೀನು ಗುಡ್ ಬಾಯ್ ಅಲ್ವಾ? ಹೋಗಿ ಓದ್ಕೋಕಂದ, ಹೋಗು ಹೋಗು. ಪ್ರೀತಿ, ನಿಂದು ಯಾಕೋ ತುಂಬ ಅತಿ ಆಗ್ತಾ ಇದೆ. ನೋಡು, ಇಷ್ಟು ದಿನ ಏನೋ ಮಗುಗೆ ಏನೂ ತಿಳಿತಾ ಇರಲಿಲ್ಲ. ಆದರೆ ಚಿಂಟು ಇವಾಗ ದೊಡ್ಡವನಾಗಿದ್ದಾನೆ. ಅವನಿಗೂ ಎಲ್ಲ ಗೊತ್ತಾಗ್ತಾ ಇದೆ. ನೀನು ಆ ಕಾರ್ತಿಕ್ ಜೊತೆ ಸುತ್ತೋದು, ಟ್ರಿಪ್ ಅಂತ ಓಡಾಡೋದು, ಮೈ ಸರಿ ಕೈ ಸರಿ ಮುಟ್ಕೊಳ್ಳೋದು ಎಲ್ಲನೂ ಅವನಿಗೆ ಅರ್ಥ ಆಗ್ತಿದೆ. ಅವನೇ ಬಾಯಿ ಬಿಟ್ಟು ಕೇಳ್ತಾ ಇದ್ದಾನೆ, ಯಾಕೆ ಮಮ್ಮ ಯಾವಾಗಲೂ ಅವ್ರ ಜೊತೆ ಇರ್ತಾರೆ ಅಂತ. ಅಯ್ಯೋ, ಅದ್ರಲ್ಲಿ ಏನಿದೆ ರವಿ? ನೀವೇ ಹೇಳ್ಬೇಕಿತ್ತು. ನಿಮ್ಮ ಹತ್ರ ಸಿಗದೆ ಇರೋದನ್ನ ನಾನು ಕಾರ್ತಿಕ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅವನ ಹತ್ರ ಸಿಗ್ತಾ ಇದೆ, ಹಾಗಾಗಿ ನಾನು ಅವನ ಜೊತೆ ಓಡಾಡ್ತಾ ಇದ್ದೀನಿ ಅಂತ. ಅವಾಗ ನಿಮ್ಮ ಮಗನಿಗೂ ಅರ್ಥ ಆಗಿರೋದು. ನೆಕ್ಸ್ಟ್ ಟೈಮು ಅವನು ಈ ವಿಷಯದ ಬಗ್ಗೆ ಏನು ಕೇಳ್ತಾ ಇರಲಿಲ್ಲ. ಪ್ರೀತಿ, ಬಾಯಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನೋಡು, ನಿಂದು ಯಾಕೋ ತುಂಬ ಅತಿ ಆಗ್ತಾ ಇದೆ. ನೀವು ಅಷ್ಟೇ. ನೋಡಿ ರವಿ, ನೀವು ಸುಮ್ಮನೆ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರಬೇಡಿ. ನೋಡಿ, ನಿಮ್ಮನ್ನ ಮದುವೆ ಆದಾಗಿಂದಾನು ನನಗಂತೂ ಸ್ವಲ್ಪನೂ ನೆಮ್ಮದಿ ಇಲ್ಲ ಅನ್ನಿಸ್ತಿದೆ. ಯಾವಾಗ ನೀವು ನನ್ನ ಲೈಫಿಗೆ ಬಂದ್ರು, ನನ್ನ ಲೈಫಲ್ಲಿರೋ ನೆಮ್ಮದಿ ಎಲ್ಲ ಕಿತ್ಕೊಂಡು ಹೋಯ್ತು. ಅದಕ್ಕೆ ಇವಾಗ ಹೇಗೋ ಕಾರ್ತಿಕ್ ಜೊತೆ ನಾನು ನೆಮ್ಮದಿಯಾಗಿದ್ದೀನಿ. ಅದನ್ನು ಹಾಳು ಮಾಡಬೇಡಿ ನೀವು ನಿಮ್ಮ ಮಗ ಸೇರಿ. ನೋಡಿ, ನನ್ನಿಂದ ಸ್ವಲ್ಪ ದೂರನೇ ಇರಿ. ನನ್ನ ಬಗ್ಗೆ ಜಾಸ್ತಿ ಯೋಚನೆನೂ ಮಾಡಬೇಡಿ. ಇಷ್ಟು ದಿನ ಇದ್ರಲ್ಲ ಹಾಗೆ ನನ್ನ ಮಗನಿಗೆ ನಾನೇ ಏನೋ ಒಂದು ಹೇಳ್ಕೊಂಡು ಮ್ಯಾನೇಜ್ ಮಾಡ್ಕೋತೀನಿ. ಅದು ಬಿಟ್ಟು ಹೀಗೆ ನನ್ನ ಮಗನ ತಲೆನೂ ಕೆಡಿಸಬೇಡಿ ನೀವು. ಹೀಗೆ ದಿನಗಳು ಕಳೀತಾ ಇರತ್ತೆ. ಪ್ರೀತಿ ಗಂಡ ಇದ್ರೂ ಕೂಡ ಕಾರ್ತಿಕ್ ಜೊತೆ ಸುತ್ತೋದನ್ನ ಸ್ವಲ್ಪನೂ ಕಡಿಮೆ ಮಾಡಿರಲ್ಲ. ಇದೆಲ್ಲನೂ ಮಗ ಚಿಂಟುಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರತ್ತೆ. ಒಂದಿನ ಚಿಂಟು ಅವನ ಫ್ರೆಂಡ್ ಜೊತೆ ಆಟ ಆಡ್ತಿರುವಾಗ ಯಾವುದೋ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ. ನೋಡು, ನೀನು ನನ್ನ ಅಮ್ಮನ ಬಗ್ಗೆ ಎಲ್ಲ ಮಾತಾಡಬೇಡ. ಅಯ್ಯೋ, ಸಾಕು ಕಂಡಿದ್ದೀನಿ, ಹೋಗೋ ನಿಮ್ಮ ಅಮ್ಮನ್ನ. ನಿಮ್ಮ ಅಪ್ಪ ಇದ್ರೂ ಯಾರ ಜೊತೆನ ಓಡಾಡ್ಕೊಂಡು ಸುತ್ತಾಡ್ಕೊಂಡು ತಿರುಗ್ತಾ ಇದ್ದಾರೆ. ಯಾವಾಗ ನೋಡಿದ್ರು ನಿಮ್ಮ ಅಮ್ಮನ ಬಗ್ಗೆನ ಇಡೀ ಊರವರು ಒಟಾರ್ದವರೆಲ್ಲ ಮಾತಾಡ್ತಾ ಇರ್ತಾರೆ. ನೀನು ನೋಡಿದ್ರೆ ನಿಮ್ಮಮ್ಮನ ದೊಡ್ಡ ಪತಿವ್ರತೆ ಅಂತ ಮಾತಾಡ್ತಾ ಇದೆಯಾ? ನಿಮ್ಮಮ್ಮ ಯಾವನ ಜೊತೆನೋ ಸುತ್ತಾ ಇದ್ದಾಳೆ ನಿಮ್ಮ ಅಪ್ಪನ ಬಿಟ್ಟು. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಹತ್ರ ಜಗಳಕ್ಕೆ ಬಂದಿದ್ದಾನೆ. ನನ್ನಮ್ಮ ನಿನ್ನಮ್ಮನ ಹಾಗಲ್ವೋ? ನನ್ನಮ್ಮ ನನ್ನ ಅಪ್ಪನ ಬಿಟ್ಟು ಯಾರ ಜೊತೆನೂ ಎಲ್ಲಿಗೂ ಹೋಗಲ್ಲ. ನಿಮ್ಮಮ್ಮ ನಿಮ್ಮ ಅಪ್ಪನ ಬಿಟ್ಟು ಎಲ್ಲರ ಜೊತೆನೂ ಹೋಗ್ತಾರೆ. ಹ ಹ ಹ ಹ ಹ. ಚಿಂಟು ಇನ್ನು ಚಿಕ್ಕ ವಯಸ್ಸವನಾಗಿರೋದ್ರಿಂದ ಅವನ ಮನಸ್ಸು ಕೂಡ ತುಂಬ ಎಳೆಯ ವಯಸ್ಸಿಂದೇ ಆಗಿರುತ್ತೆ. ಹಾಗಾಗಿ ಊರು ಮನೆಯವ್ರ ಮಾತು ಹಾಗೆ ಫ್ರೆಂಡ್ ಮಾತಾಡಿರೋದು ಎಲ್ಲನೂ ಅವನ ಮನಸ್ಸಿಗೆ ತುಂಬಾನೇ ನೋವುಂಟು ಮಾಡುತ್ತೆ. ಅಯ್ಯೋ ಮಗನೇ ಚಿಂಟು, ಇದೇನಾಯ್ತು ನಿಂಗೆ? ಏನು ಮಾಡ್ಕೊಂಡ್ಯೋ ಮಗನೇ? ಕಣ್ಬಿಡು ಮಗನೇ, ನಾನು ಬಂದಿದ್ದೀನಿ, ನಿನ್ನಪ್ಪ ಬಂದಿದ್ದೀನಿ, ಕಣ್ಬಿಡು ಮಗನೇ. ಚಿಂಟು ಚಿಂಟು, ಅಮ್ಮ ಬಂದಿದ್ದಾಳೆ ನೋಡು ಮಗನೇ, ಅಮ್ಮನೂ ಬಂದಿದ್ದಾಳೆ, ಕಣ್ಬಿಡು ಮಗನೇ. ಚಿಂಟು, ಏನಾಯ್ತು? ಈ ಚಿಂಟು ಇಲ್ಲೋಡು, ನಾನು ಬಂದಿದ್ದೀನಿ. ಅಪ್ಪ, ನನ್ನ ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಅಮ್ಮನ ಬಗ್ಗೆ ಎಲ್ಲರೂ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರಪ್ಪ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಿದಾಗ ನಂಗೆ ತುಂಬಾ ಬೇಜಾರಾಗುತ್ತೆ. ನನ್ನ ಫ್ರೆಂಡ್ಸ್ ಎದುರಿಗೆಲ್ಲ ನನಗೆ ಅವಮಾನ ಆಗುತ್ತೆ ಅಪ್ಪ. ನಾನು ನನ್ನ ಫ್ರೆಂಡ್ಸ್ ಎದುರಿಗೆ ಅಮ್ಮನ ಹೆಸರು ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಅಪ್ಪ. ನಾನು ಏನು ಮಾಡಲಿ ಹೇಳು? ಅಮ್ಮ ಅಮ್ಮ ಕೆಟ್ಟೋಳಂತೆ, ಎಲ್ರ ಜೊತೆ ಓಡಾಡ್ತಾಳಂತೆ, ನಿನ್ನ ಜೊತೆ ಇರಲ್ವಂತೆ, ಏನೇನೋ ಮಾತಾಡ್ತಿದ್ದಾರಪ್ಪ. ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಇರೋದಕ್ಕಾಗಿಲ್ಲ ಅಪ್ಪ. ನಾಳೆ ಮತ್ತೆ ನನ್ನ ಫ್ರೆಂಡ್ಸ್ ಎದುರಿಗೆ ಹೋದರೆ ನನಗೆ ಹಡೆ ಮಾಡ್ತಾರೆ, ನನಗೆ ನೋವಾಗೋ ಹಾಗೆ ಮಾತಾಡ್ತಾರೆ. ಅವ್ರ ಎದುರಿಗೆ ನಾನು ಹೇಗೆ ಹೋಗಲಿ? ಅದಕ್ಕೆ ನಾನು ನಿನ್ನಿಂದನೇ ದೂರ ಹೋಗ್ತಿದ್ದೀನಿ. ನನಗೆ ಕ್ಷಮಿಸ್ಬೇಡಪ್ಪ. ಅಮ್ಮ ಕೆಟ್ಟೋಳಂತಪ್ಪ, ಅಮ್ಮ ಕೆಟ್ಟೋಳಂತೆ. ಪಾಪಿ, ಇವಾಗ ನಿನಗೆ ಸಮಾಧಾನ ಆಯ್ತೇನೆ? ನಾನು ಎಷ್ಟೋ ಸಾರಿ ಹೇಳಿದೆ ನಿನಗೆ, ನನ್ನ ಮಗನಿಗೆ ಎಲ್ಲನೂ ಅರ್ಥ ಆಗ್ತಿದೆ. ಇದನ್ನೆಲ್ಲ ಬಿಟ್ಟು
ಶಿಸ್ತಾಗಿರು ಅಂತ. ಆದರೆ ನೀನು ಏನೆಲ್ಲ ಮಾಡಿಬಿಟ್ಯೆ. ಕೊನೆಗೂ ನನ್ನ ಮಗನ ಜೀವನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಇವಾಗ ನಿನಗೆ ಸಮಾಧಾನ ಆಗಿರುತ್ತೆ ಅಲ್ವಾ? ಇವಾಗ ಹೋಗು. ಅವನಿದಾನಲ್ಲ, ಅವನ ಜೊತೆಗೆ ಹೋಗಿ ಎಲ್ಗಾದ್ರೂ ಟ್ರಿಪ್ ಆದರೂ ಹೋಗು, ಅವನ ಜೊತೆ ಸಂಸಾರನಾದ್ರೂ ಮಾಡು. ಇನ್ಮೇಲೆ ನಾನು ಮಾತ್ರ ನಿನ್ನ ಜೊತೆ ಒಂದು ಕ್ಷಣನೂ ಇರಲ್ಲ. ಇಲ್ಲಿವರೆಗೂ ನನ್ನ ಮಗಂಗೋಸ್ಕರನೇ ನಾನು ಇದನ್ನೆಲ್ಲ ತಡ್ಕೊಂಡಿದ್ದೆ. ಆದರೆ ಇನ್ಮೇಲೆ ಅವನೇ ಇಲ್ಲ ಅಂದಮೇಲೆ ಇದನ್ನೆಲ್ಲ ತಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನನ್ನ ಕ್ಷಮಿಸ್ಬಿಡ್ರಿ, ನಿಮ್ಮ ಕಾಲು ಹಿಡ್ಕೋತೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಏನೋ ಏನೋ ತಿಳಿದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮಗನ ಮೇಲೆ ನಾನು ಮಾಡೋ ತಪ್ಪಿಂದ ಇಷ್ಟೆಲ್ಲ ಪರಿಣಾಮ ಬೀಳುತ್ತೆ ಅವನ ಮನ್ಸ್ ಮೇಲೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ ರೀ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮಾಡಿರೋ ತಪ್ಪಿಗೆ ನನ್ನ ಮಗ ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಟ್ಟ. ನನ್ನ ಕ್ಷಮಿಸ್ಬಿಡ್ರಿ. ಪ್ರೀತಿಗೆ ಕೊನೆಗೂ ಬುದ್ಧಿ ಬರುತ್ತೆ, ಆದರೆ ಬುದ್ಧಿ ಬರೋ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿರುತ್ತೆ. ತಂದೆ ತಾಯಿ ಆಗಿರೋರು ಮಾಡೋ ಕೆಲವೊಂದು ತಪ್ಪುಗಳಿಂದ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿನೇ ತಂದೆ ತಾಯಿ ಆಗಿರೋರು ಮಕ್ಕಳೆದುರಿಗೆ ಚಿಕ್ಕ ಪುಟ್ಟ ತಪ್ಪು ಮಾಡಬೇಕಾದ್ರೂ 1000 ಬಾರಿ ಯೋಚನೆ ಮಾಡಬೇಕು. ಇನ್ನು ಇಂಥ ತಪ್ಪುಗಳನ್ನಂತೂ ಮಾಡಲೇಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.